ಗುಡ್ ಮಾರ್ನಿಂಗ್ ಅದಕ್ಕೆ. ಏನು ಕಳ್ತನನಾ? ಕಳ್ತನ ಅಲ್ಲ ಅದಕ್ಕೆ, ಕಾಲೇಜ್ ಫೀಸ್ ಕಟ್ಟಬೇಕಿತ್ತು, ಅದಕ್ಕೆ ತಗೊಂಡೆ. ಕೇಳ್ದೆ ತಗೊಂಡ್ರೆ ಕಳ್ತನ ತಾನೆ? ನಾನು ಯಾವಾಗಲೂ ಹೀಗೆ ಅದಕ್ಕೆ, ಕೇಳಿ ತಗೊಂಡ್ರೆ ಅಣ್ಣ ಬೈತಾನೆ. ನೋಡು, ಅದು ನನ್ನ ಮದ್ವೆಗೆ ಮುಂಚೆ. ಇನ್ಮೇಲೆ ನಿನ್ಗೆ ಏನೇ ಬೇಕಾದ್ರೂ ನನ್ನನ್ನೇ ಕೇಳಬೇಕು. ದುಡ್ಡು ಎಲ್ಲಿಂದ ತಗೊಂಡ್ಯೋ ಅಲ್ಲೇ ವಾಪಸ್ ಇಡು. ಅದಕ್ಕೆ ಕಾಲೇಜ್ ಫೀಸ್ ಕಟ್ಟಬೇಕಿತ್ತು, ಸ್ವಲ್ಪ ದುಡ್ಡು ಕೊಡ್ತೀರಾ? ದುಡ್ಡು ಇಲ್ಲ, ಏನೂ ಇಲ್ಲ, ಹೋಗು. ನಿಂತ್ಕೋ. ಇನ್ಮೇಲೆ ಬರೀ ದುಡ್ಡಿನ ವಿಷಯದಲ್ಲಿ ಅಷ್ಟೇ ಅಲ್ಲ, ಈ ರೂಮ್ ಒಳಗೆ ಕಾಲಿಡಕ್ ಮುಂಚೆನೂ ನಾನು ಪರ್ಮಿಷನ್ ತಗೊಂಡ್ ಬರ್ಬೇಕು, ಅರ್ಥ ಆಯ್ತಾ? ಶಂಕರು, ಏನಣ್ಣ? ಇವತ್ತು ಕಾಲೇಜ್ ಫೀಸ್ ಕಟ್ಟಕ್ಕೆ ಕೊನೆ ದಿನ ಅಲ್ವಾ? ಹೌದಣ್ಣ. ತಗೋ. ಬೇಡಣ್ಣ, ಅಣ್ಣ ಕೊಟ್ರು. ತಗೋ, ಪರವಾಗಿಲ್ಲ, ಕಟ್ಟು. ಶಂಕರು ಅಣ್ಣ, ಇನ್ಮೇಲೆ ದುಡ್ಡು ಬೇಕು ಅಂದ್ರೆ ನನ್ನ ಜೇಬಿಂದಿನ ತಗೋ. ಜಾನಕಿ, ಶಂಕರು ಬಂದಿದ್ನಾ? ಜಾನಕಿ, ನಿನ್ನೆ ಕೇಳ್ತಾ ಇರೋದು, ಶಂಕರು ಬಂದು ಕಾಲೇಜ್ ಫೀಸ್ಗೆ ದುಡ್ಡು ತೊಗೊಂಡೋದ್ನಾ? ಕಳ್ತನ ಮಾಡಕ್ ಬಂದಿದ್ದ. ಏನ ಕಳ್ತನನಾ? ನಿನಗೇನಾರು ತಲೆ ಕೆಟ್ಟಿದ್ಯಾ? ಮತ್ತೆ ಹೇಳ್ದೆ ಕೇಳ್ದೆ ದುಡ್ಡು ತಗೊಂಡ್ರೆ ಕಳ್ತನ ತಾನೇ ಅದು? ನನ್ನ ತಮ್ಮ ನನ್ನ ಜೇಬಲ್ ದುಡ್ಡು ತಗೊಳ್ಳೋದಕ್ಕೆ ಯಾರನ್ನ ಯಾಕೆ ಕೇಳಬೇಕು? ಹಾಗೇನಾದ್ರೂ ಯಾರಾದ್ರೂ ಕೇಳಬೇಕು ಅಂತಂದ್ರೆ ನಾನು ಕೊಡೋ ಉತ್ತರಕ್ಕೆ ಅವ್ರ ಹಲ್ಲುಗಳು ಉದುರೋಗುತ್ತೆ. ಏನು ಸೊಗಸಾಗಿದೆ ಈ ಸ್ಮೆಲ್ಲು. ಏನಮ್ಮ, ಏನು ಹಬ್ಬದ ಅಡಿಗೆನಾ? ನಿಮಗೆ ಹೇಗೆ ಗೊತ್ತಾಯ್ತು? ಅಯ್ಯೋ, ನಮ್ಮ ತಾಲೂಕಲ್ಲಿ ಯಾರ ಮನೆಯಲ್ಲಿ ಯಾವ ಮದುವೆ ಮನೆಯಲ್ಲಿ ಎಂತೆಂಥ ಡಿಫ್ರೆಂಟ್ ವಿಧ ವಿಧವಾದ ಅಡುಗೆಗಳನ್ನ ಮಾಡ್ತಾರೆ ಅಂತ ಇಲ್ಲೇ ಕೂತ್ಕೊಂಡು ಸ್ಮೆಲ್ಲಲ್ಲೇ ಕಂಡಿಡ್ದು ಹೇಳ್ಬಿಡ್ತೀನಿ. ನಾಯಿಗಳಿಗೆ ಇನ್ನೇನು ಕೆಲಸ, ವಾಸನೆ ಹಿಡಿಯುತ್ತಾನೆ. ಏನಮ್ಮ ಸೆಕೆಂಡು, ಏನೇನೋ ಮಾತಾಡ್ತಾ ಇದೀಯಾ? ನಮ್ಮ ಅಪ್ಪ ಅಮ್ಮ ನನಗೆ ಜಾನಕಿ ಅಂತ ಹೆಸರಿಟ್ಟಿದ್ದಾರೆ, ಸೆಕೆಂಡ್ ಅಂತಲ್ಲ. ಈ ಮನೆಗೆ ನೀನು ಎರಡನೇ ಸೊಸೆ ಅಲ್ವಾ, ಅದಕ್ಕೆ ಸ್ವಲ್ಪ ಸಲಿಗೆಯಿಂದ ಹಾಕಿ ಕರೀತಿದ್ದಾರೆ. ಅಂಥ ಸಲಿಗೆ ಇದ್ರೆ ಆ ಥರ ನೀನೇ ಕರೆಸ್ಕೋ. ಸಲಿಗೆನೆಲ್ಲ ಸಮದವ್ರ ಜೊತೆ ಇಟ್ಕೋಬೇಕು, ನನ್ನ ಜೊತೆ ಅಲ್ಲ. ಅಯ್ಯಯ್ಯೋ, ಅದೇನಮ್ಮ ಉಪ್ಪನ್ನ ಆ ಪಾಟಿ ಆಗ್ತಾ ಇದೆಯಾ? ಈ ಮನೇಲಿರೋರ್ಗೆಲ್ಲ ರೋಷ ಜಾಸ್ತಿ ಬರ್ಲಿ ಅಂತ ನಾನೇ ಜಾಸ್ತಿ ಹಾಕ್ತಾ ಇದ್ದೀನಿ. ತಿನ್ನೋದ್ ಪುಕ್ಸಟ್ಟೆ ಅಂದ್ಮೇಲೆ ಉಪ್ಪು ಖಾರದ ಹುಸಾಬ್ರಿ ನಿಮಗೆ ಯಾಕೆ? ತಿಂದಿದ್ದದ್ ಹೇಗ್ ಮೈ ಹತ್ತಿತ್ತು. ಇದು ಒಂದ್ ಜನ್ಮ. ಮಾವ, ಜಾನಕಿ ಏನೋ ಕೋಪದಿಂದ ಅನ್ಬಿಟ್ಲು, ಬೇಜಾರು ಮಾಡ್ಕೋಬೇಡ, ಬಾ ಊಟ ಮಾಡೋಣ. ಬೇಡ ಶಿವ, ಹೊಟ್ಟೆ ತುಂಬ ಮಾತಾಡಿದ ಮೇಲೆ ಇನ್ನು ಹೋಳಿಗೆ ತಿಂದ್ರೆ ಕಹಿ ಅನ್ಸತ್ತೆ. ನಾನು ಬರ್ತೀನಿ. ಮಾವ, ಅದಕ್ಕೆ ಹಾ, ಕುಡಿಯೋಕೊಂದು ಲೋಟ ಮಜ್ಜಿಗೆ. ಸರಿ. ರಾಘು ಅಣ್ಣ, ಬಾ ಇಲ್ಲಿ. ಅಣ್ಣ, ಬಾ ಕೂತ್ಕೋ. ಬಾ, ಪರವಾಗಿಲ್ಲಣ್ಣ, ಬೇಡ, ಬಾ ಕೂತ್ಕೋ. ಕೆಲಸ ಎಲ್ಲ ಆಯ್ತಾ? ಮುಗಿತಣ್ಣ. ನಾಳೆಯಿಂದ ನೀನು ನಿನ್ನ ಹೆಂಡ್ತಿ ನಮ್ಮಿಂದ ಬೇರೆ ಇರಿ. ಅದ್ರ ಬದಲು ಸತ್ತೋಗು ಅನ್ನಿ, ಸತ್ತೋಗ್ತೀನಿ. ಜೊತೆಲೇ ಇರ್ತೀವಿ ಕಣ, ಆದ್ರೆ ಅಡುಗೆ ಮಾತ್ರ ಬೇರೆ ಬೇರೆ. ಈಗ ಅಡುಗೆ ಬೇರೆ ಆಗುತ್ತಣ್ಣ, ಆಮೇಲೆ ಸಂಬಂಧನೇ ಬೇರೆ ಆದರೆ
ರಾಘು, ಜಾನಕಿ ತುಂಬ ಚಿಕ್ಕ ಹುಡುಗಿ. ಅವಳು ಗಂಡನ ಜೊತೆನೇ ಇರಬೇಕು ಅಂತ ಆಸೆ ಪಡ್ತಾಳೆ. ಅವಳ ಆಸೆ ನೆರವೇರಿಸೋದು ನಿನ್ನ ಕರ್ತವ್ಯ ಅಲ್ವಾ? ನೀನೇನೇ ಹೇಳೋಣ, ನನಗಿದಕ್ಕೆಲ್ಲ ಒಪ್ಪಿಗೆ ಇಲ್ಲ. ರಾಘು, ನಾನು ಹೇಳೋದು ನಿನ್ನ ಕೇಳಬೇಕಷ್ಟೇ. ಇಲ್ಲ ಅಂದ್ರೆ ನಾನು ಬೇರೆ ಮನೆ ಮಾಡ್ತೀನಿ. ಇವತ್ತು ನನಗೆ ಬಹಳ ಸಂತೋಷ ಆಗ್ತಿದೆ. ನಾನು ಹೇಳ್ದಾಗೆ ನೀನು ಆ ಪರಮಶಿವನ ಸಂಸಾರನ ಛಿದ್ರ ಮಾಡಿಬಿಟ್ಟೆ. ನೀನೇನು ಯೋಚನೆ ಮಾಡಬೇಡಮ್ಮ. ನಿನ್ನ ಮದುವೆ ಖಂಡಿತವಾಗ್ಲೂ ಬಂದು ಅಕ್ಷತೆ ಹಾಕಿ ಆಶೀರ್ವಾದ ಮಾಡ್ತೀನಿ. ದಯವಿಟ್ಟು ನೀವು ನನ್ನ ಮದುವೆಗೆ ಬರಬೇಡಿ. ನಿಮ್ಮಂಥವ್ರು ನನಗೆ ಅಕ್ಷತೆ ಹಾಕಿದ್ರೆ ನನ್ನ ಬಾಳು ಚೆನ್ನಾಗಿರುತ್ತೆ ಅನ್ನೋ ನಂಬಿಕೆ ನನಗಿಲ್ಲ. ಏನ್ ಮಾತೊಂದು ಆಡ್ತೀಯ? ಅವ್ರು ನಮ್ಮ ಪಾಲಿನ ದೇವ್ರು, ಅವ್ರ ಬಗ್ಗೆ ಮಾತಾಡ್ತೀಯ. ಇಷ್ಟೇ ನಿನ್ನ ಧೈರ್ಯ? ದೇವಸ್ಥಾನಕ್ಕೆ ಹೋಗೋಣ ಬಾ. ನಾನ್ ಬರಲ್ಲ. ಇವತ್ತು ಮಂಗಳವಾರ, ಸಂಕಷ್ಟಹರ ಚತುರ್ಥಿ, ತುಂಬಾ ಒಳ್ಳೆ ದಿನ. ಅಷ್ಟೊಂದು ಭಕ್ತಿ ಇದ್ರೆ ನೀನೇ ಹೋಗ್ಬಾ. ವಾರಗಿತ್ತೀರಾಗಿ ನಾವಿಬ್ರು ಎಲ್ಲೂ ಒಟ್ಟಿಗೆ ಹೋಗಿಲ್ಲ, ಅದಕ್ಕೆ ಕರೆದೆ. ಅಮ್ಮ ತಾಯಿ, ನನ್ ಜೊತೆ ಬಂದ್ರೆ ನಿನಗ್ ಗೌರವ ಹೆಚ್ಚಾಗ್ಬೋದು, ಆದ್ರೆ ನನಗ ಅವಮಾನ ಆಗತ್ತೆ. ಇದರಲ್ಲಿ ಅವಮಾನ ಆಗುವಂಥದ್ದೇನಿದೆ? ಆಸ್ತಿ, ಅಂತಸ್ತು, ಗೌರವ. ನಾನ್ ಉಟ್ಕೊಳ್ಳೋ ಸೀರೆ 10,000 ರೂಪಾಯಿದು. ನೀನ್ ಉಟ್ಕೊಳ್ಳೋದು 1,000ಕ್ಕೆ 3 ಸಿಗುತ್ತೆ. ನಿನ್ ಜೊತೆ ನಾನ್ ಬರದಾ? ಹೋಗು. ಸೀರೆ ನಿಂದೆ, ಹೋಗಣ್ವಾ? ನನ್ ಸೀರೆ ಯಾಕೆ ಹಾಕೊಂಬಂದೆ? ಒಬ್ಬರ ಸೀರೆನ ಒಬ್ರು ಉಟ್ಕೊಂಡ್ರೆ ತಪ್ಪೇನು? ಒಂದೇ ಮನೇಲಿದೀವಿ, ಹಾಗಂತ ನಮ್ ಗಂಡಂದರನ್ನ ಬದಲಾಯಿಸ್ಕೊಳಕ್ಕಾಗತ್ತಾ? ಜಾನ್ಕಿ, ಆಗಲ್ಲ ತಾನೆ? ಇದು ಹಾಗೇನೆ. ಬಿಚ್ಚೆ ನನ್ ಸೀರೆ. ಜಾನ್ಕಿ, ಏನ್ ಮಾಡ್ತಾ ಇದ್ಯಾ? ಬಿಚ್ಚೆ. ನಿಂತ್ಕೋ. ಯಾಕೆ ಬಂದೆ? ಮನೆಗ್ ಬಂದ್ ಮಗಳನ್ನ ಹೇಗಿದ್ಯಾ ಅಂತ ಕೇಳ್ದೆ. ಯಾಕೆ ಬಂದಿದ್ಯಾ ಅಂತ ಕೇಳ್ತಿದ್ಯಲ್ಲ, ಇದೇನ ಮಗ್ಳಿಗ್ ಮಾಡೋ ಮರ್ಯಾದೆ? ಮಗಳ ಜೊತೆಲಿ ಅಳಿಯಾನು ಬಂದಿದ್ರೆ ಎಲ್ಲ ಮರ್ಯಾದೆನೂ ಉಪಚಾರನೂ ಸಿಕ್ಕಿರೋದು. ಸೂಟ್ ಕೇಸ್ ಎತ್ಕೊಂಡು ಒಂಟಿಯಾಗಿ ಬಂದಿದ್ಯಾ ಅಂದ್ರೆ ಅಲ್ಲಿ ನಡಿಬಾರದ್ದೇನೋ ನಡೆದಿದೆ ಅಂತ ಅರ್ಥ. ಅರ್ಥ ಆಯ್ತಲ್ಲ. ನಾ ಇನ್ಮೇಲೆ ಮನೆಗೂ ಹೋಗಲ್ಲ, ಸಂಸಾರನೂ ಮಾಡಲ್ಲ. ನಾನ್ ಮಾತಾಡ್ತಾ ಇದ್ರು ಸುಮ್ನೆ ಹೋಗ್ತಾ ಇದ್ಯಲ್ಲ, ಏನರ್ಥ? ನೀನು ಆ ಮನೇಲೆ ಸಂಸಾರ ಮಾಡಿಲ್ಲ ಅಂತಂದ್ರೆ ಇನ್ ಎಲ್ಲೂ ಸಂಸಾರ ಮಾಡಕ್ಕಾಗಲ್ಲ ಅಂತ ಅರ್ಥ. ಬೇಕಾಗಿಲ್ಲ, ಆ ಯೋಚನೆ ನನಗಿಲ್ಲ. ನಾನು ಇನ್ಮೇಲೆ ಇಲ್ಲೇ ಇರೋದು ಅಂತ ನಿರ್ಧಾರ ಮಾಡಿದ್ದೀನಿ. ಕತ್ತಲ್ ತಾಳಿ ಬೀಳೋವರೆಗೂ ಮಾತ್ರ ಇದು ನಿನ್ ಮನೆ. ಮದುವೆ ಆದ್ಮೇಲೆ ಗಂಡನ್ ಮನೆನೇ ನಿನ್ಗೆಲ್ಲ. ನಾನಲ್ಲಿ ಹೋಗಲ್ಲ. ಇಲ್ಲಿರೋಕ್ ನಾನ್ ಒಪ್ಪಲ್ಲ. ಮತ್ತೆಲ್ಲ ಹೋಗು ಅಂತೀಯ ನನ್ನ? ಹಾಳ್ ಬಾವಿಗ್ ಬಿದ್ದ ಸಾಯೇ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನೀವ್ಯಾಕತ್ತೆ ಹಾಗೆ ಹೇಳ್ತೀರಾ? ತಪ್ಪೆಲ್ಲ ಅವಳದೆ, ಅದಕ್ಕೆ ಒಂದು ಬಿಟ್ಟೆ. ಹೆಂಡತಿನ ಹೊಡೆಯೋದು ದೊಡ್ಡ ಅಸ್ತಿಕೆನಾ? ಅದು ಹೆಂಗಸ್ರ ವಿಷಯ. ನೀನು ಯಾಕೆ ಮಧ್ಯ ಹೋದೆ? ಈಗ ನಾನು ಏನು ಮಾಡು ಅಂತೀರಣ್ಣ? ನೀನೋಗಿ ಜಾನಕಿನ ಕರ್ಕೊಂಬ. ನಾನಾ? ಹಾಂ, ನೀನೇ. ನೀನು ಹೆಂಡ್ತಿನ ಕರ್ಕೊಂಬ ಅಂದೆ, ಇಲ್ಲಾಂದ್ರೆ ನೀನು ಬರಬೇಡ. ಇಷ್ಟಕ್ಕೆಲ್ಲ ನಾನೇ ಕಾರಣ. ಇಲ್ಲ ಅದಕ್ಕೆ, ಇದರಲ್ಲಿ ನಿಮ್ದೇನೂ ತಪ್ಪಿಲ್ಲ. ಇಷ್ಟಕ್ಕೆಲ್ಲ ಕಾರಣ ಅವಳ ಮೈಯಲ್ಲಿ ಕರಗದೆ ಇರಷ್ಟು ಕೊಬ್ಬಿದೆಯಲ್ಲ ಅದು. ಕಾವೇರಿ ಹೊರಟ ಇಲ್ವಾ? ಹೋಗ್ತಿದ್ದಾನೆ. ರಾಘು, ಬೇಗ ಹೋಗಪ್ಪ. ನೀವೇನದಕ್ಕೆ ಅಣ್ಣನ ತರನೇ ಆಡ್ತೀರಾ? ಹೊರಟಿಲ್ವಾ ಅವನು? ನಿನ್ ಕೈ ಮುಗಿತೀನಿ.
ಅಮ್ಮ ಸ್ವಾತಿ, ನೀನ್ ಯಾಕಮ್ಮ ಇದೆಲ್ಲ ಮಾಡಕ್ ಹೋದೆ? ಮನೇಲಿ ಇಷ್ಟೊಂದು ಜನ ಕೆಲ್ಸಕ್ಕಿದ್ದಾರೆ, ಎಲ್ಲ ಎಲ್ಲಿ ಸಾಯಕ್ ಹೋದ್ರು? ಛೇ ರೀ ಆಚಾರ್ಯ, ಯಜಮಾನ್ರೆ, ನನ್ನ ಸೊಸೆಗೆ ಕಾಸಿನ ಸರ ಡಾಬು ಎಲ್ಲ ಮಾಡಿಸ್ಬೇಕು, ಅಳತೆ ತಗೊಳ್ಳಿ. ಆಯ್ತು ಯಜಮಾನ್ರೆ. ಇದ್ಯಾಕಮ್ಮ ಹೀಗೆ ನೋಡ್ತಿದ್ದೀಯಾ? ಅರ್ಥ ಆಗ್ಲಿಲ್ವಾ? ನಿನ್ಗೆ ಸೀಮಂತ ಮಾಡ್ಬೇಕು. ಏನ್ ಮಾವ ಇದ್ದಕ್ಕಿದ್ದಂಗೆ ನನ್ ಮೇಲೆ ಇಷ್ಟೊಂದು ಪ್ರೀತಿ? ಅದಕ್ಕೆ ಕಾರಣ ಇದೆಯಮ್ಮ. ಒಂದು ಹುಡುಗಿ ಬಂದು ನೀವು ನನ್ನ ಮದುವೆಗೆ ಬರಬೇಡಿ ಅಂತ ಹೇಳಿದಾಗಲೇ ಗೊತ್ತಾಯ್ತು, ಜಮೀನ್ದಾರ್ಕೆಗಿಂತ ಜನರ ಸಂಪಾದನೆ ದೊಡ್ಡದು ಅಂತ. ನಾನು ಮಾಡಿದ ತಪ್ಪನ್ನ ತಿದ್ಕೊಳ್ಳದೆ, ಸೇಡನ್ನು ತೀರಿಸ್ಕೊಳ್ಳದೆ ಮುಖ್ಯ ಧ್ಯೇಯ ಅನ್ಕೊಂಡೆ. ನಿಮ್ಮ ಅಣ್ಣಂದರನ್ನ ಬೀದಿ ಪಾಲ್ ಮಾಡಬೇಕು ಅಂತ ಆಸ್ತಿನೆಲ್ಲ ಅವರಿಂದ ಬರ್ಸ್ಕೊಂಡೆ. ನಿನಗೂ ಕಷ್ಟ ಕೊಟ್ಟೆ, ಕೊನೆಗೆ ಸಿಕ್ಕಿದ್ದೇನು? ನನ್ಗಿದೆಲ್ಲ ಬೇಕಿಲ್ಲಮ್ಮ. ಇರೋಷ್ಟು ದಿವಸ ಎಲ್ರ ಜೊತೆನೂ ಪ್ರೀತಿ ವಿಶ್ವಾಸದಿಂದ ಸುಖವಾಗಿರೋಣ ಅನಿಸ್ತಾ ಇದೆ. ಆಸ್ತಿನೆಲ್ಲ ಅವ್ರಿಗೆ ವಾಪಸ್ ಕೊಟ್ಬಿಡೋಣ ಅಂತ ತೀರ್ಮಾನ ಮಾಡಿದ್ದೀನಿ. ಪೇಪರ್ ಕೊಡಪ್ಪ. ಇಲ್ಲೊಂದು ನಿನ್ ಸೈನ್ ಹಾಕಮ್ಮ. ಈ ಪೇಪರ್ಸ್ ಕೊಟ್ಟು ನಿಮ್ಮ ಅಣ್ಣಂದ್ರನ್ನ ಸೀಮಂತಕ್ಕೆ ಬರಕ್ಕೆ ಹೇಳ್ತೀನಿ. ಕಾವೇರಿ, ಸ್ವಾತಿಗೆ ರವೆ ಉಂಡೆ ಅಂದ್ರೆ ಇಷ್ಟ ತಗೊಂಡಿದ್ಯಾ? ನಿಮ್ ತಂಗಿಗೆ ಏನೇನ್ ಇಷ್ಟನೋ ಎಲ್ಲ ತಗೊಂಡಿದೀನಿ. ಅದ್ರ ಬಗ್ಗೆ ನೀವ್ ತಲೆನೇ ಕೆಡ್ಸ್ಕೋಬೇಡಿ. ಆಮೇಲೆ ಎಳ್ಳು, ಕಜ್ಜಾಯ, ಕೋಡ್ಬಳೆ, ನಿಪ್ಪಟ್ಟು ಎಲ್ಲ ತಗೊಂಡಿದೀನಿ. ಸರಿನಾ? ಸರಿ ಸರಿ. ಜಿಲೇಬಿ ಟೇಸ್ಟ್ ಮಾಡ್ದ? ಇಲ್ಲಮ್ಮವ. ಇರು ನಾನು ಟೇಸ್ಟ್ ಮಾಡ್ಕೊಂಬ. ನೀನ್ ಟೇಸ್ಟ್ ಮಾಡಕ್ ಶುರು ಮಾಡಿದ್ರೆ ತಿಂತಾನೆ ಇರ್ತೀಯಾ? ಬಾ ಕೆಲಸ. ಒಂದ್ ಚಿಕ್ಕ ಪೀಸ್ ಹೋಗಿ. ಕಾವೇರಿ, ಕೇಸರಿ ತಗೊಂಡಿದ್ಯಾ? ಅಯ್ಯೋ, ಮರ್ತ್ಬಿಟ್ಟಿದೆ. ಸರಿಯಾದ ಟೈಮ್ಗೆ ಜ್ಞಾಪಕ ಮಾಡಿದ್ರಿ. ಸರಿ, ಬೇಗ ಹೋಗಿ ತಗೊಂಡ್ ಹೋಗ್ ಬೇಗ. ಎಲ್ಲ ಮರ್ತು ಬಿಡೋದೆ. ನೀನ್ ಯಾಕೆ ಇಲ್ಲೇ ನಿಂತಿದ್ಯಾ? ಅಣ್ಣ, ಜಾನ್ಕಿನ ಎಲ್ಲ ಕಡೆ ಹುಡುಕ್ದೆ, ಎಲ್ಲೂ ಸಿಗ್ಲಿಲ್ಲ. ನೀವು ಬೇರೆ ಜಾನ್ಕಿ ಇಲ್ದೆ ಒಳಗೆ ಬರಬೇಡ ಅಂತ ಹೇಳಿದ್ರಲ್ಲ, ಅದಕ್ಕೆ. ಅದೆಲ್ಲ ಆಮೇಲೆ ನೋಡ್ಕೊಳ್ಳೋಣ, ನೀನ್ ಒಳಗ್ ಬಾ. ಸರಿ ಅಣ್ಣ. ಅಣ್ಣ, ಅತ್ತೆ ಮನೆಗೂ ಹೋಗಿದ್ದೆ, ಜಾನ್ಕಿ ಇರ್ಲಿಲ್ಲ ಅಣ್ಣ. ನಿನ್ ಪುರಾಣ ಎಲ್ಲ ಸಾಕು, ಬೇಗ ರೆಡಿ ಆಗು. ರೆಡಿನಾ? ಯಾಕೆ? ಅದು ಜಲಗೆರೆಯಿಂದ ಬೀಗರು ಬಂದು ನಮ್ಮನ್ನೆಲ್ಲ ಸ್ವಾತಿ ಸೀಮ್ ಅಂತ ಕರೆದವ್ರೆ. ಸ್ವಾತಿ ಸೌಂಡ್ ಇಲ್ಲದೆ ಖುಷಿ ಪಡ್ಬೇಕು. ಬೇಗ ರೆಡಿಯಾಗಿ ಬಂದ್ಬಿಡು, ಹೋಗೋಣ. ಕಾಫಿ ತಗೊಳ್ಳಿ. ಏಯ್, ನೀನ್ ಯಾವಾಗ ಬಂದೆ ಇಲ್ಲಿಗೆ? ಹೇಗಿದ್ಯಾ ಅಂತ ಕೇಳೋದ್ ಬಿಟ್ಟು ಯಾವಾಗ ಬಂದೆ ಅಂತ ಕೇಳ್ತೀರಲ್ಲ. ಚೆನ್ನಾಗಿರ್ಬೇಕು ಅಂತ ಓದೋಳಲ್ವಾ? ಚೆನ್ನಾಗೇ ಇರ್ತೀಯ, ನಿನ್ನೇನ್ ಕೇಳೋದು. ಹೌದು, ಓದೋಳು ಪುನಃ ಏನಕ್ಕೆ ಬಂದೆ? ನಾನ್ ಕೇಳೋ ಸುಖ ಸಂತೋಷ ಅಂಗಡಿಲ್ ಸಿಗಲ್ಲ, ಗಂಡನ್ ಪಕ್ಕದಲ್ಲಿದ್ರೇನೆ ಸಿಗೋದು ಅಂತ ಅರ್ಥ ಆಯ್ತು, ಅದಕ್ಕೆ ಬಂದೆ. ಆದ್ರೂ ನೀನ್ ಇಷ್ಟು ಬೇಗ ಬದಲಾಗಕ್ಕೆ ಹೇಗೆ ಸಾಧ್ಯ? ಅಣ್ಣ, ಅದೇನಾಯ್ತು ಅಂದ್ರೆ ನನಗ್ ಕ್ಷಮಿಸ್ಬಿಡಿ ಬಾಬಾ, ತಪ್ಪು ಮಾಡ್ಬಿಟ್ಟೆ. ಏನಮ್ಮ ಮಾಡ್ತಿದ್ಯಾ? ನೀನು ನಮ್ಮ ಮನೆ ಲಕ್ಷ್ಮಿ. ನಿನ್ ಜಾಗ ನಮ್ಮ ಕಾಲ ಹತ್ರ ಅಲ್ಲಮ್ಮ, ನಮ್ಮ ಹೃದಯದಲ್ಲಿ ಇರಬೇಕು. ಇಲ್ಲ ಬಾಬಾ, ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ನನ್ನ ತಾಯಿನೇ ಇಲ್ಲಿ ಏನ್ ನಡೆದಿದೆ ಅಂತ ಗೊತ್ತಿಲ್ದೆ ನನ್ನ ಹಾಳ್ ಬಾವಿಗೆ ಹೋಗ್ಬಿಟ್ಟು ಸಾಯಿ ಅಂತ ಹೇಳಿದ್ರು. ನನಗೆ ಆವಾಗ್ಲೇ ಅರ್ಥ ಆಗಿದ್ದು, ನಮ್ಮ ತಾಯಿಗೆ ನನಗಿಂತ ನಿಮ್ ಮೇಲೆ, ನಿಮ್ ಕುಟುಂಬದ ಮೇಲೆ ಎಷ್ಟು ಗೌರವ ಇದೆ ಅಂತ. ಮದುವೆ ಆದ ವಸ್ತುರಲ್ಲಿ ಎಲ್ರಿಗೂ ಬೇರೆ ಆಗ್ಬೇಕು ಅನ್ನೋ ಆಸೆ ಇರುತ್ತಮ್ಮ. ಆದರೆ ಆಸೆನೇ ಜೀವನ ಅಲ್ಲ. ಒಂದು ಕುಟುಂಬ ಅನ್ನೋದು ಒಂದು ಜೇನುಗೂಡು ಇದ್ದಾಗೆ. ಎಲ್ಲರೂ ನಗ್ತಾ ಇದ್ರೆ ಸಿ ಅನ್ನೋ ಜೇನು ಸೃಷ್ಟಿ ಆಗುತ್ತೆ. ಅದನ್ನು ಎಲ್ರಿಗೂ ಹಂಚಬೇಕೆ ಹೊರತು ಜೇನುಗೂಡನ್ನೇ ನಾಶ ಮಾಡಬಾರ್ದು. ಮಾಡಿದ ತಪ್ಪನ್ನು ತಿದ್ದೋದು ತಂದೆ ತಾಯಿ ಕರ್ತವ್ಯ. ಅದನ್ನೇ ನೀನು ತಾಯಿ ಮಾಡಿದ್ದಾರೆ. ಓ, ಹಾಗಾದ್ರೆ ಇವಳು ಮೊಸಳೆ ಕಣ್ಣೀರ್ನ ನೀವೆಲ್ಲ ನಂಬುದ್ರಿ? ಯಪ್ಪ, ಕಣ್ಣೀರು ಒಂದೇ ಕಾರಣಕ್ಕೆ ಬರೋದು, ಒಂದು ಸಂತೋಷಕ್ಕೆ, ಇನ್ನೊಂದು ಸಂಕಟಕ್ಕೆ. ಅದನ್ನ ಬಿಟ್ಟು ನಾಯಿಗೆ, ನರಿಗೆ, ಕೋತಿಗೆ, ಮೊಸಳೆಗೆಲ್ಲ ಕಣ್ಣೀರು ಬರಲ್ಲ. ಅಯ್ಯ ನಿನ್ನ ಆದ್ರೂ ಒಂದು ನಿಮಿಷ ಅಮ್ಮ, ಅವನು ಕಾಲಿಗೆ ಬೀಳಿಲ್ಲ ಅಂತ ಅವನು ಬೇಜಾರು ಮಾಡ್ಕೊಂತ ಡೈರೆಕ್ಟಾಗಿ ಬಿದ್ದುಬಿಡು. ಅದಕ್ಕೂ ಬಗ್ಲಿಲ್ವಾ? ರಾತ್ರಿ ನೀನು ಹೇಳ್ಕೊಡ್ಬೇಕಾ? ನೀ ಕಾಲಿಗೆ ಬಿದ್ದಾಗ ಕ್ಷಮಿಸ್ಬಿಡ್ಬೇಕಾ? ಎದಳೆ ಯಾಕೆ? ದಿನ ರಾತ್ರಿ ನಾನು ನಿಮ್ಗೆ ಕ್ಷಮಿಸಲ್ವಾ? ಅಂದ್ರೆ ದಿನ ರಾತ್ರಿ ನಾನು ನಿನ್ನ ಕಾಲು ಹಿಡಿತೀನ?
ನಾನ್ ಮೆತ್ತಿಗೆ ಹೇಳಿದ್ರೆ ನೀವ್ ಊರೆಲ್ಲ ಕೇಳ ಹೋಗಿ ಕಿರ್ಚ್ತಾ ಇದ್ದೀರಲ್ರಿ. ಏಯ್ ಬಿಟ್ಟ ಅಂದ್ರೆ ಏನೋ ಅದು ನಿಮ್ಮಿಬ್ರು ಜಗಳ. ಏನಿಲ್ಲ. ಹಾ ಬೇಗ ಹೋಗಿ ರೆಡಿ ಆಗಿ. ಬನ್ರಿ ಇಲ್ಲಿ ಇಟ್ಕೋ. ಕೈ ಇಟ್ಕೊಂಡು ಹಿಡ್ಕೊಂಡೆ